ಕೋರ್ಟ್ ಆವರಣದಲ್ಲಿ 10,000 ರೂಪಾಯಿ ಲಂಚ ಸ್ವೀಕರಿಸುವಾಗ ಒಂದು ರೈಡ್ ಆಗುತ್ತೆ. ಕೋರ್ಟ್ ಆವರಣದಲ್ಲಿ ಅಂತಂದ್ರೆ ಯಾರು ಹಂಗಂದ್ರೆ ಅಲ್ಲಿ ಲಂಚ ತಗೊಂಡವರು? ಎಪಿಪಿ, ಪಬ್ಲಿಕ್ ಪ್ರಾಸಿಕ್ಯೂಟರ್, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. 5ನೇ ಜೆಎಂಎಫ್ಸಿ ಕೋರ್ಟ್ನ ಎಪಿಪಿ ಸಂತೋಷ್ ಕುಮಾರ್ ರ ಬಂಧನ ಆಗಿದೆ. ಸಂತೋಷ್ ಕುಮಾರ್ ಲೋಖಂಡೆ ಅಂತ ಹೇಳಿ ರೆಡ್ ಹ್ಯಾಂಡ್ ಆಗಿ ಇವತ್ತು ಬಲೆಗೆ ಬಿದ್ದಿದ್ದಾರೆ. ಬರೀ 10,000 ರೂಪಾಯಿ ಏನು ಕ್ಯಾಶ್ ಅಲ್ಲ, ಈತ ಏನೇನ್ ಡಿಮಾಂಡ್ ಇಟ್ಟಿದ್ನಂತೆ ಗೊತ್ತಾ? 10,000 ರೂಪಾಯಿ ಕ್ಯಾಶ್, 9 ಸೀರೆ, 4 ಶರ್ಟು, 4 ಲಂಡನ್ ಜೀನ್ಸ್ ಪ್ಯಾಂಟ್ ಅಂತೆ, ಆಮೇಲೆ ಒಂದು ಶೂ, ಮಹಿಳೆಯರು ಧರಿಸುವಂತ 4 ಡ್ರೆಸ್ಸು, ಆಮೇಲೆ 6 ಜೊತೆ ಚಪ್ಪಲಿ. ಇಷ್ಟಕ್ಕೆ ಈತ ಬೇಡಿಕೆ ಇಟ್ಟಿದ್ದ ಅಂತೇಳಿ. ಇವನಿಗೆ ಮಾತ್ರ ಅಲ್ಲ, ಇವ್ರು ಇಡೀ ಕುಟುಂಬಕ್ಕೆ ಸೇರಿ ಈತ ಲಂಚ ಇಟ್ಟಿದ್ದು. ಅದು ಒಂದೊಂದಲ್ಲ, 2 ಪೇರ್ ಇರಲಿ ಅಂತ ಹೇಳ್ಕೊಂಡು 6 ಚಪ್ಪಲಿ, 1 ಜೊತೆ ಶೂ, ಮಹಿಳೆಯರು ಹಾಕುವಂಥ 4 ಡ್ರೆಸ್ಸು, 4 ಶರ್ಟು, 4 ಜೀನ್ಸು, 9 ಸೀರೆ, 10,000 ರೂಪಾಯಿ ನಗದು. ಅದನ್ನೆಲ್ಲ ತಗೊಂಡು ಬಂದಂಥ ವ್ಯಕ್ತಿ ಬಹುಶಃ ಹಣ ಕೇಳಿದ್ರೆ ಏನೋ ಕೊಟ್ಬಿಡ್ತಿದ್ನೋ ಏನೋ ಗೊತ್ತಿಲ್ಲ. ಇಂಥವನ್ನೆಲ್ಲ ಡಿಮ್ಯಾಂಡ್ ಮಾಡಿದಂಥ ಸಂದರ್ಭದಲ್ಲಿ ಯಾರಿಗಾದ್ರೂ ತೀರಾ ಅಸಹ್ಯ ಅನಿಸುತ್ತಿದ್ದು. ಆ ಕಾರಣಕ್ಕಾಗಿಯೇ ರಾಜಿ ಅರ್ಜಿ ಸಲ್ಲಿಸೋದಕ್ಕೆ ಈ ಥರದ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ. ಹೈದರಾಬಾದ್ ಮೂಲದ ದೂರುದಾರ ರಾಹುಲ್ರಿಂದ ಲಂಚ ಸ್ವೀಕಾರ ಆಗ್ತಾ ಇರೋ ಟೈಮ್ನಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅರುಣ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆಯಾಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ನೋಡಿ ತಂದಿದ್ದ ಐಟಮ್ಸ್ ಎಲ್ಲ ಆತನ ಮುಂದೆನೆ ಮರ್ಜರ್ ಮಾಡ್ತಾ ಇರುವಂಥ ಪ್ರಕ್ರಿಯೆ, ಅದನ್ನೆಲ್ಲ ನೋಡ್ತಾ ಇದ್ದೀರಾ. ದತ್ತಾತ್ರೇಯ ಪಾಟೀಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ದತ್ತಾತ್ರೇಯ ಪಾಟೀಲ್, ಓವರ್ ಟು ಯು. ಏನ್ ಕತೆ ಇದು ಅಂತ? ಈ ತರನೂ ಲಂಚ ಪಡಿತಾರ ದತ್ತಾತ್ರೇಯ ಪಾಟೀಲ್? ನಿಜಕ್ಕೂ ಮಲ್ತೇಶ್, ಸರ್ಕಾರಿ ವಕೀಲರಾಗಿದ್ದುಕೊಂಡು ಏನು ದೂರದಾರ ಅಂದ್ರೆ ಕ್ಲೈಂಟ್ ಬಳಿ ಏನೋ ಅಂತಾರೆ ಈ ರೀತಿಯಾದಂತ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಸದ್ಯ ಸಾಕಷ್ಟು ಏನಂತಂದ್ರೆ ಈ ಆರೋಪಿ ಏನು ರಾಹುಲ್ ಅಂತ ಏನಿದ್ರು ಹೈದರಾಬಾದ್ ಮೂಲದ ವ್ಯಕ್ತಿ, ಆ ವ್ಯಕ್ತಿ ಸಾಕಷ್ಟು ದಿನಗಳಿಂದ ಇವ್ರ ಹತ್ರ ಕ್ಲೈಂಟ್ ಆಗಿದ್ರು ಮತ್ತು ಆ ನ್ಯಾಯಾಲಯದಲ್ಲೇ ಏನಂತಾರೆ ಸದ್ಯ ಲೋಕಾಯುಕ್ತರ ಬಲೆಗೆ ಬಿದ್ದಿರ್ತಕ್ಕಂಥದ್ದು. ಸರ್ಕಾರಿ ವಕೀಲರಾಗಿದ್ದುಕೊಂಡು ಸಂತೋಷ್ ಕುಮಾರ್ ಲೋಖಂಡೆ ಸದ್ಯ ಲೋಕಾಯುಕ್ತರ ಬಲೆಗೆ ಬಿದ್ದಿರ್ತಾರೆ. ಅದರಲ್ಲೂ ಏನಂತಾರೆ ತಾವು ಕೇಳಿದಂತ ಲಂಚದ ಅಂದ್ರೆ ಆಮಿಷ ಒಡ್ಡಿದಂತ ಪಟ್ಟಿಯನ್ನ ನೋಡ್ತಾ ಹೋದ್ರೆ ಸಾಕಷ್ಟು ಶಾಕ್ ಅನ್ಸುತ್ತೆ. ನಗದು ಜೊತೆಗೆ ಸೀರೆ, ಶೂಸು ಮತ್ತು ಈ ತರ ವಸ್ತುಗಳಿಗೂ ಕೂಡ ಏನು ಬೇಡಿಕೆ ಇಟ್ಟಿದ್ರು ಮತ್ತು ಬ್ರಾಂಡೆಡ್ ಪ್ಯಾಂಟ್ ಗಳನ್ನ, ಜೀನ್ಸ್ ಪ್ಯಾಂಟ್ ಗಳನ್ನ ಬೇಕು ಅಂತ ಹೇಳಿ ಏನೋ ಅಂತಾರೆ ಕ್ಲೈಂಟ್ಗೆ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಸದ್ಯ ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಆ ತಕ್ಷಣವೇ ಏನೋ ಅಂತಾರೆ ರಾಹುಲ್ ಅವರು ಈ ರೀತಿಯಾದಂತ ಬೇಡಿಕೆ ತಮಗೆ ಬಂದಂತ ಹಿನ್ನೆಲೆಯಲ್ಲಿ ಲೋಕಾಯುಕ್ತರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತು ಆ ದೂರನ್ನು ಕೂಡ ಕಲಬುರಗಿ ಲೋಕಾಯುಕ್ತರ ಬಳಿ ದಾಖಲಿಸ್ತಾರೆ. ಏನು ಕಲಬುರಗಿ 5ನೇ ಜೆಎಂಎಫ್ಸಿ ನ್ಯಾಯಾಲಯದ ಎಪಿಪಿ ಸಂತೋಷ್ ಕುಮಾರ್ ಅವರು ಈ ರೀತಿಯಾದಂತ ಬೇಡಿಕೆ ಇಡ್ತಾ ಇದ್ದಾರೆ ಮತ್ತು ತಮ್ಮ ಆ ಕೇಸ್ ಒಂದರ ಒಂದು ಏನು ರಾಜಿ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ, ಆ ರಾಜಿ ಅರ್ಜಿ ಸಲ್ಲಿಸೋಕೆ ಈ ರೀತಿಯಾದಂತ ಲಂಚನ ಕೂಡ ಬೇಡಿಕೆ ಇಡ್ತಾ ಇದ್ದಾರೆ ಮತ್ತು ಅದರ ಜೊತೆಗೆ ಏನಂತಾರೆ ಕೆಲವೊಂದಿಷ್ಟು ಸೀರೆಗಳು ಮತ್ತು ತಮ್ಮ ಪತ್ನಿಗೂ ಕೂಡ ಡ್ರೆಸ್ಸು ಮತ್ತು ಏನು ಲೇಡೀಸ್ ಚಪ್ಪಲಿ ಕೂಡ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮಗೆ ಡಿಮ್ಯಾಂಡ್ ಮಾಡಿರ್ತಾರೆ ಅನ್ನುವಂಥ ಒಂದು ಮಾಹಿತಿಯನ್ನ ಲೋಕಾಯುಕ್ತ ಪೊಲೀಸರಿಗೆ ಕೊಟ್ಟಿರ್ತಾರೆ. ತಕ್ಷಣ ಅಲರ್ಟ್ ಆದಂತ ಲೋಕಾಯುಕ್ತ ಪೊಲೀಸರು ಆ ದೂರನ್ನ ದಾಖಲಿಸಿಕೊಂಡು ಇವತ್ತು ನ್ಯಾಯಾಲಯದ ಆವರಣದಲ್ಲಿ ಏನಂತಾರೆ ಎಪಿಪಿ ಅವರನ್ನ ಕೆಡ್ಡಾಗೆ ಕೆಡವಿರ್ತಕ್ಕಂಥದ್ದು ಮತ್ತು ಏನು ತಂದಿರ್ತಾರೆ ಏನ್ ರಾಹುಲ್ ತಂದಿದ್ರು ಅವೆಲ್ಲವನ್ನು ಕೂಡ ಸಾಕ್ಷಿ ಸಮೇತ ಏನು ಎವಿಡೆನ್ಸ್ ಸಮೇತ ಇವತ್ತು ಲೋಕಾಯುಕ್ತ ಪೊಲೀಸರು ಏನು ಲೋಖಂಡೆ ಅಂದ್ರೆ ಸಂತೋಷ್ ಕುಮಾರ್ ಅವರ ದೂರಿನ ಮೇಲೆ ರಾಹುಲ್ ಅನ್ನ ಸದ್ಯ ಏನೋ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಮಾತೇಶ್, ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ ಪಾಟೀಲ್.